ಲಾಸ್ಟ್ ಕ್ಲಾಸ್ ಒಳಗಡೆ ನಾವೇನು ಸ್ಟಡಿ ಮಾಡಿದ್ವಿ ಅಂತಂದ್ರೆ ಡಿಸಿಷನ್ ಮೇಕಿಂಗ್ ಅಂಡ್ ಕಂಡೀಷನಲ್ ಸ್ಟೇಟ್ಮೆಂಟ್ ಅಥವಾ ಕಂಟ್ರೋಲ್ ಸ್ಟ್ರಕ್ಚರ್ಸ್ ಸೊ ಅಂತಂತೇಳಿ ನೋಡಿದ್ವಿ. ಸೊ ನಿನ್ನೆ ಕ್ಲಾಸ್ ಒಳಗಡೆ ಅದ್ರೊಳಗಡೆ ಡಿಸಿಷನ್ ಮೇಕಿಂಗ್ ಅಂಡ್ ಕಂಟ್ರೋಲ್ ಸ್ಟ್ರಕ್ಚರ್ಸ್ ಒಳಗಡೆ ಸೊ ಅಲ್ಲಿ ಒಂದೇದು ಇಫ್ ಸ್ಟೇಟ್ಮೆಂಟ್ ನೋಡಿದ್ವಿ. ಇಫ್ ಒಳಗಡೆ ಯಾವ್ಯಾವ ಬರ್ತಾವೆ, ಇಫ್ ಎಲ್ಸ್, ಸೊ ನೆಸ್ಟೆಡ್ ಇಫ್ ಎಲ್ಸ್, ಎಲ್ಸ್ ಇಫ್ ಲ್ಯಾಡರ್ ಲಾಸ್ಟ್ ಕ್ಲಾಸ್ ಒಳಗಡೆ ನೋಡಿದ್ವಿ. ಸೊ ನೆಕ್ಸ್ಟ್ ಒಳಗಡೆ ಸೆಕೆಂಡ್ ಒನ್ ಡಿಸಿಷನ್ ಮೇಕಿಂಗ್ ಅಂಡ್ ಕಂಟ್ರೋಲ್ ಸ್ಟ್ರಕ್ಚರ್ ಒಳಗಡೆ ಸೆಕೆಂಡ್ ಒನ್ ಸ್ವಿಚ್ ಸ್ಟೇಟ್ಮೆಂಟ್. ಇದು ಯಾವ ತರ ವರ್ಕ್ ಆಗುತ್ತೆ, ಸೊ ಇದು ಸಿಂಟ್ಯಾಕ್ಸ್. ಸೊ ಸ್ವಿಚ್ ಇಲ್ಲಿ ಎಕ್ಸ್ಪ್ರೆಷನ್. ಸೊ ನೀವೆಲ್ಲ ಸಿ ಪ್ರೋಗ್ರಾಮಿಂಗ್ ಒಳಗಡೆ ಕಲ್ತಿರಿ. ಸೊ ಅಲ್ಲಿ ಅಂತಂದ್ರ ರೈಟ್ ಎ ಸಿ ಪ್ರೋಗ್ರಾಮ್ ಟು ಚೆಕ್ ವೆದರ್ ದ ಎಂಟರ್ಡ್ ಕ್ಯಾರೆಕ್ಟರ್ ಈಸ್ ಓವೆಲ್ ಆರ್ ಕಾನ್ಸೋನೆಂಟ್ ಅಂತ ಹೇಳಿ ನೋಡ್ರಿ, ಗೊತ್ತಾಯ್ತು. ಸೊ ಇಲ್ಲಿ ಕೇಸ್ ಎ ಇ ಐ ಓ ಯು ಅಂತ ಹೇಳಿ ನೋಡ್ತಿದ್ದೆ. ಸೊ ಇಲ್ಲೇ ಅದೇ ತರ ಸ್ವಿಚ್. ಸೊ ಇಲ್ಲಿ ಕೂಡ ಸ್ವಿಚ್ ಸೇಮ್ ಬರ್ತೈತೆ. ಸೊ ಇಲ್ಲೇ ನೋಡ್ರಿ ಸ್ವಿಚ್ ಸಿಂಟ್ಯಾಕ್ಸ್ ಯಾವ ತರ ಐತೆ, ಸ್ವಿಚ್ ಎಕ್ಸ್ಪ್ರೆಷನ್ ಇಲ್ಲ ಕೇಸ್ ವ್ಯಾಲ್ಯೂ 1 ಬ್ಲಾಕ್ 1 ನೆಕ್ಸ್ಟ್ ಬ್ರೇಕ್, ಕೇಸ್ ವ್ಯಾಲ್ಯೂ 2 ಬ್ಲಾಕ್ 2 ಬ್ರೇಕ್. ಸೊ ಇಲ್ಲಿ ಕೇಸ್ ವ್ಯಾಲ್ಯೂ 1 3 4 5 ಅಂತ ಬರ್ತದೆ. ಸೊ ಲಾಸ್ಟ್ ಯಾವ್ದಿಲ್ಲ ಡಿಫಾಲ್ಟ್ ಕೇಸ್, ಡಿಫಾಲ್ಟ್ ಬ್ಲಾಕ್ ಆಮೇಲೆ ಬ್ರೇಕ್. ಸೊ ಇಲ್ಲಿ ಇದು ಸ್ವಿಚ್ ಎಂಡ್ ಆಯ್ತು. ಇಲ್ಲಿ ಯಾವ ತರ ವರ್ಕ್ ಆಗುತ್ತೆ ನೋಡ್ರಿ ಆಕ್ಚುಲಿ ಇಲ್ಲಿ ಎಕ್ಸ್ಪ್ರೆಷನ್ ಏನಿರ್ತೈತೆ. ಸೊ ಇಲ್ಲಿ ಯಾವ ಕೇಸ್ ವ್ಯಾಲ್ಯೂ ಮ್ಯಾಚ್ ಆಗುತ್ತೆ ಆ ಕೇಸ್ ವ್ಯಾಲ್ಯೂ ಎಲ್ಲ ಎಕ್ಸಿಕ್ಯೂಟ್ ಆಗ್ತದೆ. ಸಪೋಸ್ ಸೊ ಇಲ್ಲಿ ಎಕ್ಸ್ಪ್ರೆಷನ್ ಏನೈತೆ ನೋಡ್ರಿ, ಕೇಸ್ ವ್ಯಾಲ್ಯೂ 1 ಗೆ ಮ್ಯಾಚ್ ಆಗ್ತದೆ ತಿಳ್ಕೊಡ್ರಿ. ಕೇಸ್ ವ್ಯಾಲ್ಯೂ 1 ಮ್ಯಾಚ್ ಆದ್ರ ಬ್ಲಾಕ್ 1 ಎಕ್ಸಿಕ್ಯೂಟ್ ಆಗ್ತದೆ, ಗೊತ್ತಾಯ್ತು. ಸೊ ಸಪೋಸ್ ಇದಕ್ಕೆ ಮ್ಯಾಚ್ ಆಗಿಲ್ಲ ಅಂತಂದ್ರೆ ಸೊ ಇಲ್ಲಿ ಎಕ್ಸ್ಪ್ರೆಷನ್ ಕೇಸ್ ವ್ಯಾಲ್ಯೂ 1 ಗೆ ಮ್ಯಾಚ್ ಆಗಿಲ್ಲ. ಸೊ ನೆಕ್ಸ್ಟ್ 2 ಮ್ಯಾಚ್ ಆಗ್ತದೆ ಅಂತ ತಿಳ್ಕೊಳ್ರಿ, ಇದೇನ್ ಬರ್ತೈತೆ ಬ್ಲಾಕ್ 2 ಎಕ್ಸಿಕ್ಯೂಟ್ ಆಗ್ತದೆ. ಸೊ ನೆಕ್ಸ್ಟ್ ಸಪೋಸ್ ಕೇಸ್ ವ್ಯಾಲ್ಯೂ 1 ಗೂ ಮ್ಯಾಚ್ ಆಗಿಲ್ಲ, ಎಕ್ಸ್ಪ್ರೆಷನ್ ಕೇಸ್ ವ್ಯಾಲ್ಯೂ 1 ಗೂ ಮ್ಯಾಚ್ ಆಗಿಲ್ಲ, ಎಕ್ಸ್ಪ್ರೆಷನ್ ಕೇಸ್ ವ್ಯಾಲ್ಯೂ 2 ಗೂ ಮ್ಯಾಚ್ ಆಗಿಲ್ಲ ಅಂತ ತಿಳ್ಕೊಳ್ರಿ. ಸೊ ನೆಕ್ಸ್ಟ್ ಚೆಕ್ ಮಾಡುತ್ತೆ, ನೆಕ್ಸ್ಟ್ ಕೇಸಿಗೆ ಚೆಕ್ ಮಾಡುತ್ತೆ. ಕೇಸ್ ವ್ಯಾಲ್ಯೂ 3 ಗಲ್ಲೇ ಮ್ಯಾಚ್ ಆಗುತ್ತಾನೋ, ಕೇಸ್ ವ್ಯಾಲ್ಯೂ 4 ಮ್ಯಾಚ್ ಆಗುತ್ತಾನೋ, ಅಲ್ಲಿ ಯಾವ್ದಲ್ಲ ಎಕ್ಸ್ಪ್ರೆಷನ್ ಯಾವ ಕೇಸ್ ವ್ಯಾಲ್ಯೂ ಮ್ಯಾಚ್ ಆಗುತ್ತಾ ಆ ಬ್ಲಾಕ್ ಅಲ್ಲೇ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಯಾವಕ್ಕೂ ಎಲ್ಲಿ ಮ್ಯಾಚ್ ಆಗಿಲ್ಲ ಅಂತಂದ್ರೆ ಕೇಸ್ ವ್ಯಾಲ್ಯೂ 1 2 3 4 5 6 ಯಾವಕ್ಕೂ ಎಲ್ಲಿ ಕೇಸ್ ವ್ಯಾಲ್ಯೂ ಮ್ಯಾಚ್ ಆಗಿಲ್ಲ ಅಂತಂದ್ರ ಲಾಸ್ಟ್ ಇಲ್ಲೇ ಡಿಫಾಲ್ಟ್ ಕೇಸ್ ಬರ್ತದೆ. ಯಾವುದು ಡಿಫಾಲ್ಟ್ ಕೇಸ್. ಡಿಫಾಲ್ಟ್ ಕೇಸ್ ಬಂದಿಲ್ಲ ಏನ್ ಬರ್ತದೆ, ಡಿಫಾಲ್ಟ್ ಬ್ಲಾಕ್ ಎಕ್ಸಿಕ್ಯೂಟ್ ಆಗುತ್ತೆ. ಏನ್ ಎಕ್ಸಿಕ್ಯೂಟ್ ಆಗುತ್ತೆ, ಡಿಫಾಲ್ಟ್ ಬ್ಲಾಕ್ ಎಕ್ಸಿಕ್ಯೂಟ್ ಆಗುತ್ತೆ, ಗೊತ್ತಾಯ್ತು. ಸೊ ನೆಕ್ಸ್ಟ್ ನೋಡ್ರಿ ಪ್ರತಿಯೊಂದು ಕೇಸ್ ವ್ಯಾಲ್ಯೂ 1 ಬ್ಲಾಕ್ 1 ಆಮೇಲೆ ಬ್ರೇಕ್. ಸೊ ಕೇಸ್ ವ್ಯಾಲ್ಯೂ 2 ಬ್ಲಾಕ್ 2 ಆಮೇಲೆ ಬ್ರೇಕ್. ಪ್ರತಿಯೊಂದು ಕೇಸ್ ವ್ಯಾಲ್ಯೂ ಮೇಲೆ ನಾವೇನ್ ಮಾಡ್ತೀವಿ, ಲಾಸ್ಟ್ ಮೇಲೆ ಬ್ರೇಕ್ ಹಾಕ್ತೀವಿ. ಸೊ ಕೇಸ್ ವ್ಯಾಲ್ಯೂ 1 ಬ್ಲಾಕ್ 1 ಬ್ರೇಕ್, ಕೇಸ್ ವ್ಯಾಲ್ಯೂ 2 ಬ್ಲಾಕ್ 2 ಬ್ರೇಕ್, ಕೇಸ್ ವ್ಯಾಲ್ಯೂ 3 ಬ್ಲಾಕ್ 3 ಬ್ರೇಕ್. ಸೊ ಇಲ್ಲಿ ಬ್ರೇಕ್ ಕಂಪಲ್ಸರಿ ಹಾಕ್ಲೇಬೇಕು ಎಲ್ಲ ಕೇಸ್ ವ್ಯಾಲ್ಯೂ. ಹಾಕಿಲ್ಲ ಅಂತಂದ್ರೆ ಏನಾಗುತ್ತೆ ನೋಡಿ, ಇವಾಗ ಕೇಸ್ ವ್ಯಾಲ್ಯೂಗೆ ಕೇಸ್ ವ್ಯಾಲ್ಯೂ 1 ಇಲ್ಲ, ಸೊ ಇಲ್ಲಿ ಬ್ಲಾಕ್ 1 ಹಾಕಿದ್ರಿ, ಇಲ್ಲಿ ಬ್ರೇಕ್. ಸಪೋಸ್ ಈ ಬ್ರೇಕ್ ಹಾಕಿದ್ದಿಲ್ಲ ಅಂತ ತಿಳ್ಕೊಳ್ಳಿ. ಇವಾಗ ಈ ಎಕ್ಸ್ಪ್ರೆಷನ್ ಕೇಸ್ ವ್ಯಾಲ್ಯೂ 1 ಗೆ ಮ್ಯಾಚ್ ಆತ ಅಂತ ತಿಳ್ಕೊಳ್ಳಿ. ಯಾವುದು ಈ ಎಕ್ಸ್ಪ್ರೆಷನ್ ಕೇಸ್ ವ್ಯಾಲ್ಯೂ 1 ಗೆ ಮ್ಯಾಚ್ ಆತಂದ್ರ ಏನ್ ಎಕ್ಸಿಕ್ಯೂಟ್ ಆಗುತ್ತಾ, ಬ್ಲಾಕ್ 1 ಎಕ್ಸಿಕ್ಯೂಟ್ ಆಗುತ್ತೆ. ಸಪೋಸ್ ಇಲ್ಲಿ ಬ್ರೇಕ್ ಬರ್ದಿಲ್ಲ ಅಂತಂದ್ರ ಸೊ ಬ್ರೇಕ್ ಬರೆದ್ರ ಈ ಸ್ವಿಚ್ ಕೇಸ್ ಇಂದ ಹೊರಗಡೆ ಬರ್ತೈತಿ ಕಂಟ್ರೋಲ್. ಇಲ್ಲಿ ಬ್ರೇಕ್ ಬರ್ದಿಲ್ಲ ಅಂತಂದ್ರ ನೆಕ್ಸ್ಟ್ ಕೇಸ್ ವ್ಯಾಲ್ಯೂ 2 ಗೂ ಅಲ್ಲಿ ಮ್ಯಾಚ್ ಆಗಿ ಬ್ಲಾಕ್ 2 ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಇಲ್ಲಿ ನೋಡ್ರಿ ಇದಕ್ಕೆ ಬ್ರೇಕ್ ಬರ್ದಿದ್ರಿ ಅಂತ ತಿಳ್ಕೊಳ್ರಿ, ಸೊ ಇದು ಎಕ್ಸ್ಪ್ರೆಷನ್ ಕೇಸ್ ವ್ಯಾಲ್ಯೂ 1 ಗೆ ಮ್ಯಾಚ್ ಆತ ಅಂತ ತಿಳ್ಕೊಳ್ರಿ, ಬ್ಲಾಕ್ 1 ಎಕ್ಸಿಕ್ಯೂಟ್ ಆಗುತ್ತೆ. ಬ್ರೇಕ್ ಅಂತಂದ್ರ ಇದು ಲೂಪ್ ನಿಂದ ಹೊರಗಡೆ ಬಂದ್ ಬರ್ತೈತಿ, ಗೊತ್ತಾಯ್ತು. ಸೊ ಬ್ರೇಕ್ ನಲ್ಲಿ ಬರ್ದಿಲ್ಲ ಅಂತಂದ್ರೆ ಲೂಪ್ ಇಂದ ಹೊರಗಡೆ ಬರಂಗಿಲ್ಲ, ನೆಕ್ಸ್ಟ್ ಕೇಸ್ ವ್ಯಾಲ್ಯೂ ಅಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ, ನೆಕ್ಸ್ಟ್ ಕೇಸ್ ವ್ಯಾಲ್ಯೂ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಬ್ರೇಕ್ ಇದ್ರೆ ಏನಾಕಿತ್ತು, ಸೊ ಇಲ್ಲಿ ಲೂಪ್ ಇಂದ ಹೊರಗಡೆ ಸ್ವಿಚ್ ಇಂದ ಹೊರಗಡೆ ಬರ್ತೈತಿ ಕಂಟ್ರೋಲ್. ಸಪೋಸ್ ಇಲ್ಲೇ ನೆಕ್ಸ್ಟ್ ಇಲ್ಲಿ ಬ್ರೇಕ್ ಹಾಕಿದ್ದಿಲ್ಲ ಅಂತ ತಿಳ್ಕೊಡ್ರಿ, ಇವಾಗ ಇಲ್ಲ ಬ್ರೇಕ್ ಹಾಕಿಲ್ಲ ನಾನು. ಸೊ ಬ್ರೇಕ್ ಹಾಕಿಲ್ಲ ಅಂತಂದ್ರ ಬ್ಲಾಕ್ 1 ಎಕ್ಸಿಕ್ಯೂಟ್ ಆಗುತ್ತಾ, ನೆಕ್ಸ್ಟ್ ಬ್ಲಾಕ್ 2 ಎಕ್ಸಿಕ್ಯೂಟ್ ಆಗುತ್ತೆ. ಬ್ರೇಕ್ ಹಾಕಿದ್ರೆ ಕಂಟ್ರೋಲ್ ಎಲ್ಲಿ ಬರ್ತಿತ್ತು, ಲೂಪ್ ಇಂದ ಹೊರಗಡೆ ಬರ್ತಿತ್ತು. ಬ್ರೇಕ್ ಹಾಕಿದ್ದಿಲ್ಲ ಅಂತಂದ್ರ ಬ್ಲಾಕ್ 1 ಎಕ್ಸಿಕ್ಯೂಟ್ ಆಗುತ್ತಾ, ಬ್ಲಾಕ್ 1 ಎಕ್ಸಿಕ್ಯೂಟ್ ಆಗಿ ಸೊ ನೆಕ್ಸ್ಟ್ ಇಲ್ಲೇ ಐತಲ್ಲ ಇದು, ಸೊ ಇದನ್ನು ಕೂಡ ಎಕ್ಸಿಕ್ಯೂಟ್ ಆಗುತ್ತೆ. ನೆಕ್ಸ್ಟ್ ಏನ್ ಎಕ್ಸಿಕ್ಯೂಟ್ ಆಗುತ್ತಾ, ಬ್ಲಾಕ್ 2 ಎಕ್ಸಿಕ್ಯೂಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಬ್ರೇಕ್ ಐತಿ, ಸೊ ಬ್ರೇಕ್ ಇದ್ದಾಗ ಕಂಟ್ರೋಲ್ ಹೊರಗೆ ಬರ್ತದೆ. ಸಪೋಸ್ ಇಲ್ಲಿಯೂ ಬ್ರೇಕ್ ಇದ್ದಿಲ್ಲ ಅಂತ ತಿಳ್ಕೊಳ್ಳಿ, ಇವಾಗ ಇದಕ್ಕೆ ಮ್ಯಾಚ್ ಆಯ್ತು, ಕೇಸ್ ಬ್ಲಾಕ್ 1 ಎಕ್ಸಿಕ್ಯೂಟ್ ಆಯ್ತು, ಇವಾಗ ನೆಕ್ಸ್ಟ್ ಬ್ಲಾಕ್ 2 ಎಕ್ಸಿಕ್ಯೂಟ್ ಆಗುತ್ತೆ. ಯಾಕಂದ್ರೆ ಬ್ರೇಕ್ ಹಾಕಿಲ್ಲ, ಅದಕ್ಕೆ
ಬ್ರೇಕ್ ಹಾಕಿಲ್ಲ ಅಂದ್ರೆ ನೆಕ್ಸ್ಟ್ ಬ್ಲಾಕ್ ಎಕ್ಸಿಕ್ಯೂಟ್ ಆಗುತ್ತೆ, ಇದು ಬ್ಲಾಕ್ 2 ಎಕ್ಸಿಕ್ಯೂಟ್ ಆಗುತ್ತೆ. ಇದಕ್ಕೂ ಬ್ರೇಕ್ ಇದ್ದಿಲ್ಲ ಅಂತ ತಿಳ್ಕೊಂಡು ಬ್ಲಾಕ್ 3 ಎಕ್ಸಿಕ್ಯೂಟ್ ಆಗುತ್ತೆ. ಗೊತ್ತಾಯ್ತು? ಬ್ಲಾಕ್ 3 ಎಕ್ಸಿಕ್ಯೂಟ್ ಆಗುತ್ತೆ. ಸಪೋಸ್ ಅಲ್ಲಿ ಬ್ಲಾಕ್ 3 ಗೆ ಬ್ರೇಕ್ ಇದ್ರ ಅಲ್ಲಿ ಮುಗಿತದೆ. ಸಪೋಸ್ ಬ್ಲಾಕ್ 3 ಗೂ ಅಲ್ಲಿ ಬ್ರೇಕ್ ಇದ್ದಿಲ್ಲ ಅಂದ್ರೆ ಮತ್ತೆ ಬ್ಲಾಕ್ 4 ಎಕ್ಸಿಕ್ಯೂಟ್ ಆಗುತ್ತೆ. ಗೊತ್ತಾಯ್ತು? ಸೊ ನಿಮ್ಗೆ ಅಲ್ಲಿ ಯಾವ್ದು ಎಕ್ಸ್ಪ್ರೆಷನ್ ಮ್ಯಾಚ್ ಆಗುತ್ತೋ ಅದಷ್ಟೇ ಎಕ್ಸಿಕ್ಯೂಟ್ ಆಗಬೇಕು ಅಂದ್ರೆ ಇಲ್ಲಿ ಕಂಪಲ್ಸರಿ ನಾವ್ ಏನ್ ಹಾಕ್ಬೇಕು, ಬ್ರೇಕ್ ಹಾಕ್ಲೇಬೇಕು. ಬ್ರೇಕ್ ಹಾಕಿಲ್ಲ ಅಂತಂದ್ರ ನೆಕ್ಸ್ಟ್ ಬ್ಲಾಕ್ ಕೂಡ ಎಕ್ಸಿಕ್ಯೂಟ್ ಆಗುತ್ತೆ. ಗೊತ್ತಾಯ್ತಲ್ಲ? ಎದಕ್ಕೆ ಬ್ರೇಕ್ ಹಾಕ್ಬೇಕು ಇಲ್ಲಿ ಸ್ವಿಚ್ ಕೇಸ್ ಒಳಗಡೆ ಅಂತ ಹೇಳಿ ಕಂಪಲ್ಸರಿ ಬ್ರೇಕ್ ಹಾಕ್ಲೇಬೇಕು. ಬ್ರೇಕ್ ಹಾಕಿಲ್ಲ ಅಂತಂದ್ರ ನೆಕ್ಸ್ಟ್ ಕೇಸ್ ಬ್ಲಾಕ್ ಅಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ. ಇವಾಗ ಇದು ಹಾಕಿದ್ದಿಲ್ಲ ಅಂತ ತಿಳ್ಕೊಳ್ರಿ, ಇದು ಹಾಕಿದ್ದಿಲ್ಲ ಬ್ರೇಕ್ ಇಲ್ಲ ಅಂತಂದ್ರ ಇವಾಗ ಈ ಎಕ್ಸ್ಪ್ರೆಷನ್ ಕೇಸ್ ನೀವು ಮ್ಯಾಚ್ ಆದ ಅಂತ ತಿಳ್ಕೊಳ್ರಿ, ಇದು ಎಕ್ಸಿಕ್ಯೂಟ್ ಆಗುತ್ತಾ, ಇದ್ರ ಜೊತೆ ಇದನ್ನು ಎಕ್ಸಿಕ್ಯೂಟ್ ಆಗುತ್ತೆ. ಯಾಕಂದ್ರೆ ಬ್ರೇಕ್ ಹಾಕಿಲ್ಲ, ಬ್ರೇಕ್ ಹಾಕಿದ್ರೆ ಇದಷ್ಟೇ, ಇದು ಯಾವ್ದು ಮ್ಯಾಚ್ ಹಾಕಿತ್ತು ಅದಷ್ಟೇ ಅಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ. ಗೊತ್ತಾಗಲ್ಲ? ಅದಕ್ಕೆ ಕಂಪಲ್ಸರಿ ಎಲ್ಲಕ್ಕೂ ಬ್ರೇಕ್ ಹಾಕ್ಲೇಬೇಕು. ಸೊ ನೆಕ್ಸ್ಟ್ ಒನ್ ಈಸ್ ಕಂಡೀಷನಲ್ ಆಪರೇಟರ್. ಸೊ ಇದಕ್ಕೆ ಇನ್ನೊಂದು ಹೆಸರಿನಲ್ಲೇ ಟರ್ನರಿ ಆಪರೇಟರ್, ಕಂಡೀಷನಲ್ ಆಪರೇಟರ್ ಆರ್ ಟರ್ನರಿ ಆಪರೇಟರ್. ಸೊ ಇದು ಯಾವ ತರ ವರ್ಕ್ ಆಗ್ತದೆ? ಸಿಂಟ್ಯಾಕ್ಸ್ ಕಂಡೀಷನಲ್ ಎಕ್ಸ್ಪ್ರೆಷನ್. ಸೊ ನೆಕ್ಸ್ಟ್ ಏನಂತಂದ್ರೆ ಇಲ್ಲ ಕ್ವಶನ್ ಮಾರ್ಕ್ ಎಕ್ಸ್ಪ್ರೆಷನ್ 1 ಕೋಲನ್ ಎಕ್ಸ್ಪ್ರೆಷನ್ 2 ಸೆಮಿಕೋಲನ್. ಆಯ್ತಾ? ಸೊ ಇಷ್ಟು ಕಂಡೀಷನಲ್ ಎಕ್ಸ್ಪ್ರೆಷನ್ ಕ್ವಶನ್ ಮಾರ್ಕ್ ಎಕ್ಸ್ಪ್ರೆಷನ್ 1 ಕೋಲನ್ ಎಕ್ಸ್ಪ್ರೆಷನ್ 2. ಸೊ ಇಲ್ಲಿ ನೋಡ್ರಿ ಈ ಕಂಡೀಷನ್ ಮೇಲೆ ಇಲ್ಲಿ ಡಿಪೆಂಡ್ ಆಗಿರ್ತೈತಿ. ಇಲ್ಲಿ ಕಂಡೀಷನಲ್ ಎಕ್ಸ್ಪ್ರೆಷನ್ ಏನ್ ಬರ್ದಿರ್ತೀರಿ ನೋಡಲ್ಲ. ಸಪೋಸ್ ಇಲ್ಲಿ ಕಂಡೀಷನ್ ಇಲ್ಲಿ ಟ್ರೂ ಆದ್ರ, ಕಂಡೀಷನಲ್ ಎಕ್ಸ್ಪ್ರೆಷನ್ ಇಲ್ಲಿ ಟ್ರೂ ಆದ್ರ ಇದಷ್ಟು ಇಲ್ಲಿ ಇದೆ. ಕಂಡೀಷನಲ್ ಎಕ್ಸ್ಪ್ರೆಷನ್ ಟ್ರೂ ಆದ್ರ ಸೊ ಎಕ್ಸ್ಪ್ರೆಷನ್ 1 ಎಕ್ಸಿಕ್ಯೂಟ್ ಆಗುತ್ತೆ. ಯಾವುದು ಇಷ್ಟು ಇದು ಕಂಡೀಷನ್ ಟ್ರೂ ಆದ್ರ ಎಕ್ಸ್ಪ್ರೆಷನ್ 1 ಎಕ್ಸಿಕ್ಯೂಟ್ ಆಗುತ್ತೆ. ಸಪೋಸ್ ಇಲ್ಲಿ ಕಂಡೀಷನ್ ಫಾಲ್ಸ್ ಆದ್ರ, ಕಂಡೀಷನ್ ಚೇಂಜ್ ಚೆಕ್ ಮಾಡ್ತೀವಲ್ಲ ನಾವಿಲ್ಲ, ಕಂಡೀಷನ್ ಫಾಲ್ಸ್ ಆದ್ರ ಎಕ್ಸ್ಪ್ರೆಷನ್ 1 ಎಕ್ಸಿಕ್ಯೂಟ್ ಆಗಿಲ್ಲ, ಅವಾಗ ಏನ್ ಎಕ್ಸಿಕ್ಯೂಟ್ ಆಗುತ್ತಾ, ಎಕ್ಸ್ಪ್ರೆಷನ್ 2 ಎಕ್ಸಿಕ್ಯೂಟ್. ಸೊ ಕಂಡೀಷನ್ ಎಕ್ಸ್ಪ್ರೆಷನ್ ಟ್ರೂ ಇದ್ದಾಗ ಎಕ್ಸ್ಪ್ರೆಷನ್ 1 ಎಕ್ಸಿಕ್ಯೂಟ್ ಆಗುತ್ತಾ. ಸೊ ಕಂಡೀಷನ್ ಎಕ್ಸ್ಪ್ರೆಷನ್ ಫಾಲ್ಸ್ ಇದ್ದಾಗ ಎಕ್ಸ್ಪ್ರೆಷನ್ 1 ಎಕ್ಸಿಕ್ಯೂಟ್ ಆಗಿಲ್ಲ, ಎಕ್ಸ್ಪ್ರೆಷನ್ 2 ಎಕ್ಸಿಕ್ಯೂಟ್ ಆಗುತ್ತೆ. ಗೊತ್ತಾಯ್ತಾ? ನೋಡೋಣ ಒಂದು ಎಕ್ಸಾಂಪಲ್ ಇಲ್ಲ. ಇದು ಯೂಸಿಂಗ್ ಇಫ್ ಎಲ್ಸ್ ಒಳಗಡೆ ನಾವೇನ್ ಮಾಡ್ತೀವಿ, ಇಲ್ಲಿ ಕಂಡೀಷನ್ ಚೆಕ್ ಮಾಡ್ತೀವಿ. ಇಫ್ x ಲೆಸ್ ದೆನ್ 0. ಸೊ ಕಂಡೀಷನ್ ಟ್ರೂ ಇದ್ದಾಗ ಸೊ ಇಲ್ಲಿ ಲೂಪ್ ಒಳಗಡೆ ಬರ್ತೈತೆ ಫ್ಲಾಗ್ ಈಕ್ವಲ್ ಟು 0. ಇಲ್ಲಾಂದ್ರೆ ಕಂಡೀಷನ್ ಫಾಲ್ಸ್ ಇದ್ದಾಗ ಎಲ್ಸ್ ಪಾರ್ಟಿ ಹೋಗುತ್ತೆ ಫ್ಲಾಗ್ ಈಕ್ವಲ್ ಟು 1. ಫಾರ್ ಎಕ್ಸಾಂಪಲ್ ಒಂದು ನಂಬರ್ ತಗೊಳ್ಳೋಣ. ಇಲ್ಲಿ ನಾನು x ವ್ಯಾಲ್ಯೂ ಇಲ್ಲಿ 4 ಅಂತ ಹೇಳ್ಕೊಂತೀನಿ. 4 ಲೆಸ್ ದೆನ್ 0. 4 is less than 0 ಕಂಡೀಷನ್ ಫಾಲ್ಸ್, ಯಾಕಂದ್ರೆ 4 0 ಗಿಂತ ಸಣ್ಣದಲ್ಲ. ಸೊ ಕಂಡೀಷನ್ ಫಾಲ್ಸ್ ಇದ್ದಾಗ ಲೂಪ್ ಒಳಗಡೆ ಹೋಗಂಗಿಲ್ಲ. ಸೊ ಎಲ್ಸ್ ಪಾರ್ಟಿ ಹೋಗುತ್ತೆ. ಎಲ್ಸ್ ಪಾರ್ಟಿ ಬಂದು ಫ್ಲಾಗ್ ಒಳಗಡೆ ಏನ್ ಮಾಡ್ತೀವಿ, ಇಲ್ಲ 1 ಅಂತ ಸ್ಟೋರ್ ಮಾಡ್ತೀವಿ. ಫ್ಲಾಗ್ ಒಳಗಡೆ 1 ಅಂತ ಸ್ಟೋರ್ ಮಾಡ್ತೀವಿ. ಸಪೋಸ್ ಇಲ್ಲೇ x ವ್ಯಾಲ್ಯೂ -1 ಇತ್ತಂತ, -1 ಲೆಸ್ ದೆನ್ 0. ಸೊ -0 ಗಿಂತ -1 ಸಣ್ಣದ, ಇಲ್ಲಿ ಕಂಡೀಷನ್ ಟ್ರೂ ಆಗ್ತದೆ. ಸೊ ಕಂಡೀಷನ್ ಟ್ರೂ ಇದ್ದಾಗ ಲೂಪ್ ಒಳಗಡೆ ಬರ್ತೀವಿ, ಫ್ಲಾಗ್ ಒಳಗಡೆ 0 ಅಂತ ಹೇಳ್ತೀವಿ. ಅದಾಯ್ತಾ? ಇವಾಗ ನೋಡಿ x ವ್ಯಾಲ್ಯೂ ಎಷ್ಟು ನೋಡಿಲ್ಲ, -1. ಇಲ್ಲ ಇದು ಯೂಸಿಂಗ್ ಇಫ್ ಎಲ್ಸ್ ಇದು. ಬಟ್ ಇಲ್ಲಿ ನಾವು ಟರ್ನರಿ ಎಕ್ಸ್ಪ್ರೆಷನ್ ಇಲ್ಲೇ ಸ್ಟಡಿ ಮಾಡತ್ತೀವಿ. ಟರ್ನರಿ ಎಕ್ಸ್ಪ್ರೆಷನ್ ಒಳಗಡೆ ಏನಾಗುತ್ತಾ, ಇಲ್ಲಿ ಟ್ರೂ ಇದ್ರ ಎಕ್ಸ್ಪ್ರೆಷನ್ 1 ಎಕ್ಸಿಕ್ಯೂಟ್ ಆಗುತ್ತಾ, ಇದು ಫಾಲ್ಸ್ ಇದ್ರ ಎಕ್ಸ್ಪ್ರೆಷನ್ 2 ಎಕ್ಸಿಕ್ಯೂಟ್ ಆಗುತ್ತೆ. ಇಲ್ಲಿ ಬರ್ ಇದು x ವ್ಯಾಲ್ಯೂ ಎಷ್ಟು ನೋಡಿದ್ರೆ -1. ಸೊ -1 ಲೆಸ್ ದೆನ್ 0 ಕಂಡೀಷನ್ ಟ್ರೂ ನೋ ಫಾಲ್ಸ್. ಸೊ -1 ಲೆಸ್ ದೆನ್ 0 ಕಂಡೀಷನ್ ಟ್ರೂ. ಸೊ ಕಂಡೀಷನ್ ಟ್ರೂ ಇದ್ದಾಗ ಎಕ್ಸ್ಪ್ರೆಷನ್ 1 ಇಲ್ಲಿ ಏನೈತೆ 0 ಐತೆ, ಇದು ಎಕ್ಸಿಕ್ಯೂಟ್ ಆಗುತ್ತೆ. ಗೊತ್ತಾಯ್ತಾ? ಸೊ ಇಲ್ಲಿ ಕಂಡೀಷನ್ ಟ್ರೂ ಆಯ್ತಾ. ಸೊ ಇಲ್ಲಿ 0, ಇಲ್ಲಿ ಕೂಡ ಹಂಗೆ ಐತೆ ನೋಡಿ. ಸೊ ಇಲ್ಲಿ -1 ಲೆಸ್ ದೆನ್ 0 ಫ್ಲಾಗ್ ಒಳಗಡೆ ಏನ್ ಹಾಕಿದ್ವಿ 0. ಸೊ ಇದು 0 ಎಕ್ಸಿಕ್ಯೂಟ್ ಆಯ್ತು. ಈ ವ್ಯಾಲ್ಯೂ ಎಲ್ಲಿ ಸ್ಟೋರ್ ಮಾಡತ್ತೀವಿ ನಾವಿಲ್ಲ, ಫ್ಲಾಗ್ ಒಳಗಡೆ ಸ್ಟೋರ್ ಮಾಡ್ತೀವಿ. ಅಂದ್ರೆ ಇದು ಫ್ಲಾಗ್ ಈಕ್ವಲ್ ಟು ಏನ್ ಬಂತು, ಇದು ಎಕ್ಸಿಕ್ಯೂಟ್ ಆಯ್ತು, ಇಲ್ಲ ಫ್ಲಾಗ್ ಈಕ್ವಲ್ ಟು 0 ಅಂತ ಬಂತು. ಹೌದಾ? ಇವಾಗ ನೋಡ್ರಿ ಇನ್ನೊಂದ್ಸಲ ಇಲ್ಲ, x ವ್ಯಾಲ್ಯೂ -1 ತಗೊಂಡ್ವಿ, -1 ಲೆಸ್ ದೆನ್ 0 ಕಂಡೀಷನ್ ಟ್ರೂ. ಕಂಡೀಷನ್ ಟ್ರೂ ಇದ್ದಾಗ ಎಕ್ಸ್ಪ್ರೆಷನ್ 1 ಎಕ್ಸಿಕ್ಯೂಟ್ ಆಗುತ್ತೆ ಅಂತ ಇದೆ. ಎಕ್ಸ್ಪ್ರೆಷನ್ 1 0 ಐತಿ, ಎಕ್ಸ್ಪ್ರೆಷನ್ 2 1 ಐತಿ. ಸೊ ಕಂಡೀಷನ್ ಟ್ರೂ ಇದ್ದಾಗ ಎಕ್ಸ್ಪ್ರೆಷನ್ 1 ಎಕ್ಸಿಕ್ಯೂಟ್ ಆಯ್ತು. ಈ 0 ಎಲ್ಲಿ ನಾವು ಸ್ಟೋರ್ ಮಾಡ್ತೀವಿ ಅಂದ್ರೆ ಫ್ಲಾಗ್ ಒಳಗಡೆ ಸ್ಟೋರ್ ಮಾಡ್ತೀವಿ. ಸೊ ಫ್ಲಾಗ್ ಈಕ್ವಲ್ ಟು ಏನ್ ಬಂತಿಲ್ಲ 0 ಅಂತ ಬಂತು. ಸಪೋಸ್ ಇವಾಗ ನಾ x ವ್ಯಾಲ್ಯೂ 4 ಅಂತ ತಗೊಂಡಿದ್ದೆ. ಎಷ್ಟು 4? 4 ಲೆಸ್ ದೆನ್ 0 ಕಂಡೀಷನ್ ಫಾಲ್ಸ್, ಕಂಡೀಷನ್ ಆಯ್ತಿಲ್ಲ
4 0ಕ್ಕಿಂತ ಅಲ್ಲಿ ಏನಂತಂದ್ರ ಸಣ್ಣದಿಲ್ಲ. ಸೊ ಕಂಡೀಷನ್ ಇಲ್ಲೇ ಫಾಲ್ಸ್ ಆಯ್ತು. ಸೊ ಕಂಡೀಷನ್ ಫಾಲ್ಸ್ ಆದಾಗ ಎಕ್ಸ್ಪ್ರೆಷನ್ 1 ಎಕ್ಸಿಕ್ಯೂಟ್ ಆಗಿಲ್ಲ. ಯಾವ್ದಾಗುತ್ತ ಎಕ್ಸ್ಪ್ರೆಷನ್ 2 ಎಕ್ಸಿಕ್ಯೂಟ್ ಆಗುತ್ತೆ. ಎಕ್ಸ್ಪ್ರೆಷನ್ 2 ಏನೈತಿ 1, ಆ 1 ಇಲ್ಲಿ ಫ್ಲಾಗ್ ಒಳಗಡೆ ಸ್ಟೋರ್ ಆಗುತ್ತೆ. ಎಷ್ಟು ಕೊಟ್ಟಿದ್ವಿ 4, ಇಲ್ಲಿ ನೋಡ್ರಿ 4 ತಗೊಂಡಾಗ ಏನಾಗಿತ್ತು ಇದು ಕಂಡೀಷನ್ ಇಲ್ಲ ಫಾಲ್ಸ್ ಆಯ್ತು. ಕಂಡೀಷನ್ ಫಾಲ್ಸ್ ಇದ್ದಾಗ ಇಲ್ಲೇ ಲೂಪ್ ಒಳಗಡೆ ಹೋಗಿಲ್ಲ, ಎಲ್ಸ್ ಪಾರ್ಟಿ ಬರ್ತೈತಿ. ಎಲ್ಸ್ ಪಾರ್ಟಿ ಒಳಗಡೆ ಫ್ಲಾಗ್ ಇಕ್ವಲ್ ಟು 1 ಅಂತ ಹಾಕ್ತೀವಿ. ಇಲ್ಲಿ ಕೂಡ ಹಂಗೆ. ಸೊ ಇವಾಗ ಫಾಲ್ಸ್ ಇದ್ದಕ್ಕ ಎಕ್ಸ್ಪ್ರೆಷನ್ 2 ಎಕ್ಸಿಕ್ಯೂಟ್ ಆಗುತ್ತಾ, ಫ್ಲಾಗ್ ಒಳಗಡೆ 1 ಅಂತ ಬರುತ್ತೆ. ಸೊ ಇದು ನೋಡ್ರಿ, ಇದು ಟ್ರೂ ಇದ್ರ ಎಕ್ಸ್ಪ್ರೆಷನ್ 1 ಎಕ್ಸಿಕ್ಯೂಟ್ ಆಗುತ್ತಾ, ಫಾಲ್ಸ್ ಇದ್ರ ಎಕ್ಸ್ಪ್ರೆಷನ್ 2 ಎಕ್ಸಿಕ್ಯೂಟ್ ಆಗುತ್ತೆ ಅಷ್ಟೇ. ಗೊತ್ತಾಯ್ತಲ್ಲ, ಇದು ಟರ್ನರಿ ಆಪರೇಟರ್ ಅಥವಾ ಕಂಡೀಷನಲ್ ಆಪರೇಟರ್. ಟರ್ನರಿ ಆಪರೇಟರ್ ಆರ್ ಕಂಡೀಷನಲ್ ಆಪರೇಟರ್. ಗೊತ್ತಾಯ್ತಾ? ನೆಕ್ಸ್ಟ್ ವೈಲ್ ಸ್ಟೇಟ್ಮೆಂಟ್. ಸೊ ವೈಲ್ ಆಮೇಲೆ ಡೂ ವೈಲ್ ಲೂಪ್ಸ್ ನೀವೆಲ್ಲ ಕಲ್ತಿರಿ ಎಲ್ಲ ಸಿ ಪ್ರೋಗ್ರಾಮ್. ಸೊ ಅದೇ ತರ ವರ್ಕ್ ಆಗ್ತದೆ ಇಲ್ಲಿ ಕೂಡ, ಏನು ಇಲ್ಲೇನು ಚೇಂಜಸ್ ಇಲ್ಲ. ಸೊ ಇಲ್ಲಿ ನೋಡ್ರಿ ಸಿಂಟ್ಯಾಕ್ಸ್ ಯಾವ ತರ ಇದೆ, ಇಲ್ಲೇ ವೈಲ್ ಇಲ್ಲಿ ಕಂಡೀಷನ್. ಸೊ ನೆಕ್ಸ್ಟ್ ಇಲ್ಲ ಒಳಗಡೆ ಬಾಡಿ ಆಫ್ ದ ಲೂಪ್. ಸೊ ಕಂಡೀಷನ್ ಟ್ರೂ ಇದ್ರ ಲೂಪ್ ಒಳಗಡೆ ಬರ್ತೀವಿ, ಕಂಡೀಷನ್ ಫಾಲ್ಸ್ ಇದ್ರ ಇದು ಬಾಡಿ ಆಫ್ ದ ಲೂಪ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಇಲ್ಲಿ ನೋಡ್ರಿ ವೈಲ್ ಇಲ್ಲಿ ಕಂಡೀಷನ್ ಟ್ರೂ ಇದ್ರ ಬಾಡಿ ಆಫ್ ದ ಲೂಪ್ ಎಕ್ಸಿಕ್ಯೂಟ್ ಆಗುತ್ತೋ. ಸೊ ಕಂಡೀಷನ್ ಫಾಲ್ಸ್ ಇದ್ದಾಗ ಲೂಪ್ ಇಂದ ಹೊರಗಡೆ ಬರ್ತದೆ. ಇಷ್ಟೇ. ಗೊತ್ತಾಯ್ತಾ? ಇವಾಗ ನೋಡ್ರಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ವಿ. ಸೊ ಇಲ್ಲೇ ಸಮ್ ಈಕ್ವಲ್ ಟು 0 ಅಂತ ಹೇಳ್ಕೊಂಡ್ವಿ ಫಸ್ಟ್ ಗೆ, n ಈಕ್ವಲ್ ಟು 1 ಅಂತ ಹೇಳ್ಕೊಂಡ್ವಿ. ವೈ? ಸೊ ಇಲ್ಲಿ ಕಂಡೀಷನ್ ಚೆಕ್ ಮಾಡಿ. ಸೊ ಇಲ್ಲೇ ಸಮ್ ಈಕ್ವಲ್ ಟು ಎಷ್ಟು ತಗೊಂಡ್ವಿ, ಇಲ್ಲ ಸಮ್ ಒಳಗಡೆ 0 ತಗೊಂಡ್ವಿ, n ಒಳಗಡೆ ಎಷ್ಟು 1 ಅಂತ ಹೇಳಿ ತಗೊಂಡ್ವಿ. ವೈ? n ಲೆಸ್ ದೆನ್ ಆರ್ ಈಕ್ವಲ್ ಟು 3. ವಾಟ್ ಇಸ್ ದ ವ್ಯಾಲ್ಯೂ ಆಫ್ n? 1. ಸೊ 1 is 1 ಲೆಸ್ ದೆನ್ ಆರ್ ಈಕ್ವಲ್ ಟು 3. ಸೊ 1 ಲೆಸ್ ದೆನ್ 3 ಐತಿ, ಒಂದು 3ಕ್ಕಿಂತ ಸಣ್ಣದಲ್ಲ. 1 is ಲೆಸ್ ದೆನ್ 3. ಸೊ ಕಂಡೀಷನ್ ಟ್ರೂ ಆಯ್ತು. ಲೆಸ್ ದೆನ್ ಆರ್ ಈಕ್ವಲ್ ಟು ಯಾವ್ದಾದ್ರು ಒಂದು ಲೆಸ್ ದೆನ್ ಇರಬೇಕು ಅಥವಾ ಈಕ್ವಲ್ ಟು ಇರಬೇಕು. 1 ಲೆಸ್ ದೆನ್ 3 ಐತಿ, ಕಂಡೀಷನ್ ಟ್ರೂ ಆಯ್ತು. ಆ ಕಂಡೀಷನ್ ಟ್ರೂ ಆದಾಗ ಲೂಪ್ ಒಳಗಡೆ ಬರ್ತೀವಿ. ಸಮ್ ಈಕ್ವಲ್ ಟು ಸಮ್ ಪ್ಲಸ್ n. ಸಮ್ ಎಷ್ಟಿಲ್ಲ 0. 0 ಪ್ಲಸ್, ಸೊ ಇಲ್ಲಿ ಎಷ್ಟಿತ್ತದ ಸಮ್ ವ್ಯಾಲ್ಯೂ 0 ಇತ್ತು. 0 ಪ್ಲಸ್ n ವ್ಯಾಲ್ಯೂ ಎಷ್ಟಿಲ್ಲ 1. 0 ಪ್ಲಸ್ 1, 0 ಪ್ಲಸ್ 1 ಎಷ್ಟಾಯ್ತಿಲ್ಲ 1. ಆ 1 ಎಲ್ಲಿ ಸ್ಟೋರ್ ಮಾಡ್ತೀವಿ ಸಮ್ ಒಳಗಡೆ. ಸೊ ಸಮ್ ವ್ಯಾಲ್ಯೂ ಎಷ್ಟಾಯ್ತು ಇವಾಗ 1. ಸೊ ಸಮ್ ವ್ಯಾಲ್ಯೂ ಫಸ್ಟ್ ಗೆ 0 ಇತ್ತು, 0 ಪ್ಲಸ್ n ವ್ಯಾಲ್ಯೂ 1. ಸೊ 0 ಪ್ಲಸ್ 1 ಅಂದ್ರೆ 1. 1 ಎಲ್ಲಿ ಸ್ಟೋರ್ ಮಾಡ್ತೀವಿ ಸಮ್ ಒಳಗಡೆ. ಸಮ್ ಒಳಗಡೆ 0 ಎಷ್ಟು ಬಂತು ಇವಾಗ 1. ಸೊ ನೆಕ್ಸ್ಟ್ n ಈಕ್ವಲ್ ಟು n ಪ್ಲಸ್ 1. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ n? 1. 1 ಪ್ಲಸ್ 1 ಎಷ್ಟಿದೆ? 1 ಪ್ಲಸ್ 1 2. ಆ 2 ಎಲ್ಲಿ ಸ್ಟೋರ್ ಮಾಡ್ತೀವಿ 2 ಒಳಗಡೆ. ಸೊ ನ್ಯೂ ವ್ಯಾಲ್ಯೂ ಆಫ್ n is 2. ಹೌದಾ? ಸೊ ನ್ಯೂ ವ್ಯಾಲ್ಯೂ ಆಫ್ n is 2. ಸೊ ಇಷ್ಟು ಮುಗಿತಲ್ಲ. ಸೊ ಇಷ್ಟು ಮುಗಿದಿಂದ ನೆಕ್ಸ್ಟ್ ಇದು ಲಾಸ್ಟ್ ಎಕ್ಸ್ಪ್ರೆಷನ್ ಇತ್ತಿಲ್ಲ ಸ್ಟೇಟ್ಮೆಂಟ್ n ಈಕ್ವಲ್ ಟು n ಪ್ಲಸ್ 1. ಇಷ್ಟು ಮುಗಿತಲ್ಲ. ಸೊ ಒಳ್ಳೆ ಲೂಪ್ ರಿಪೀಟ್ ಆಗುತ್ತೆ ಎಲ್ಲಿವರೆಗೂ ಅಂತಂದ್ರ ಕಂಡೀಷನ್ ಇದು ಫಾಲ್ಸ್ ಆಗೋವರೆಗೂ. ಕಂಡೀಷನ್ ಫಾಲ್ಸ್ ಆಗಿಂದ ಲೂಪ್ ಇಂದ ಹೊರಗಡೆ ಬರುತ್ತೆ ಕಂಟ್ರೋಲ್, ಅಲ್ಲಿವರೆಗೂ ಅದು ಲೂಪ್ ರಿಪೀಟ್ ಆಗ್ತಿರುತ್ತೆ ಹಂಗೆ. ಗೊತ್ತಾಯ್ತು? ಇವಾಗ ಇಲ್ಲಿ n ವ್ಯಾಲ್ಯೂ, ನೀವು n ವ್ಯಾಲ್ಯೂ ಎಷ್ಟಾಯ್ತು ಇವಾಗ 2. ಇವಾಗ ಮತ್ತೆ ಕಂಡೀಷನ್ ಚೆಕ್ ಮಾಡ್ಬೇಕು. n ವ್ಯಾಲ್ಯೂ ಎಷ್ಟಾಯ್ತು ಇವಾಗ ಇದು ಇಲ್ಲ 2 ಐತಿ. 2 ಲೆಸ್ ದೆನ್ ಆರ್ ಈಕ್ವಲ್ ಟು 3. 2 ಲೆಸ್ ದೆನ್ 3 ಕಂಡೀಷನ್ ಟ್ರೂ. ಸೊ ಕಂಡೀಷನ್ ಟ್ರೂ ಇದ್ದಾಗ ಮತ್ತೆ ಲೂಪ್ ಒಳಗಡೆ ಬರ್ತೀವಿ. ಮತ್ತೆ ಸಮ್ ಈಕ್ವಲ್ ಟು ಸಮ್ ಪ್ಲಸ್ n. ಸೊ ಇವಾಗ ಸಮ್ ವ್ಯಾಲ್ಯೂ ಎಷ್ಟೈತೆ n ವ್ಯಾಲ್ಯೂ ಎಷ್ಟೈತೆ ಅದನ್ನ ತಗೋಬೇಕು ಹಳೆವಲ್ಲ. ಸೊ ಸಮ್ ಈಕ್ವಲ್ ಟು ಸಮ್ ಪ್ಲಸ್ n. ಸಮ್ ವ್ಯಾಲ್ಯೂ ಎಷ್ಟೈತಿಲ್ಲ 1. 1 ಪ್ಲಸ್ n ವ್ಯಾಲ್ಯೂ ಎಷ್ಟೈತೆ 2. 1 ಪ್ಲಸ್ 2 3. ಆ 3 ಎಲ್ಲಿ ಸ್ಟೋರ್ ಮಾಡ್ತೀವಿ ಸಮ್ ಒಳಗಡೆ. ನ್ಯೂ ವ್ಯಾಲ್ಯೂ ಆಫ್ ಸಮ್ ಈಸ್ 3. ಗೊತ್ತಾಯ್ತು? 3. ನೆಕ್ಸ್ಟ್ ಸ್ಟೇಟ್ಮೆಂಟ್ ಇದು n ಈಕ್ವಲ್ ಟು n ಪ್ಲಸ್ 1. ಇವು ತೆಗಿರ n ಈಕ್ವಲ್ ಟು n ಪ್ಲಸ್ 1. ಸೊ ನ್ಯೂ ವ್ಯಾಲ್ಯೂ ಎಷ್ಟೈತಿ n 2 ಐತೆ. 2 ಪ್ಲಸ್ 1. 2 ಪ್ಲಸ್ 1 ಎಷ್ಟು 3. ಆ 3 ಎಲ್ಲಿ ಸ್ಟೋರ್ ಮಾಡ್ತೀವಿ n ಒಳಗಡೆ ಸ್ಟೋರ್ ಮಾಡ್ತೀವಿ. ಸೊ n ವ್ಯಾಲ್ಯೂ ಎಷ್ಟು ಬಂತು ಇವಾಗ ಇದು 3 ಅಂತ ಹೇಳಿ ಬಂತು. ಹೌದಾ? ಸೊ 3 ಆಯ್ತು. ಮತ್ತೆ ಲೂಪ್ ರಿಪೀಟ್ ಆಗುತ್ತೆ ಎಲ್ಲಿವರೆಗೂ ಕಂಡೀಷನ್ ಅಲ್ಲೇ ಫಾಲ್ಸ್ ಆಗೋವರೆಗೂ. ಸೊ n ವ್ಯಾಲ್ಯೂ ಎಷ್ಟೈತಿ ಇವಾಗ n ವ್ಯಾಲ್ಯೂ 3. 3 ಲೆಸ್ ದೆನ್ ಆರ್ ಈಕ್ವಲ್ ಟು ಅಂತ ಹೇಳಿ 3 ಈಕ್ವಲ್ ಟು 3 ಅದ್ರಲ್ಲಿ ಇದು 3 ಈಕ್ವಲ್ ಟು 3 ಅಂದ್ರೆ ಮತ್ತೆ ಕಂಡೀಷನ್ ಟ್ರೂ. ಸೊ 3 ಲೆಸ್ ದೆನ್ 3 ಕಂಡೀಷನ್ 3 ಲೆಸ್ ದೆನ್ 3 ಅಲ್ಲ, ಲೆಸ್ ದೆನ್ ಆರ್ ಈಕ್ವಲ್ ಟು ಕೊಟ್ಟಿವಿ. ಲೆಸ್ ದೆನ್ ಇರಬೇಕು ಅಥವಾ ಈಕ್ವಲ್ ಟು ಇರಬೇಕು, ಎರಡರಾಗ ಒಂದು. ಇಲ್ಲಿ 3 ಈಕ್ವಲ್ ಟು 3 ಐತೆ ಕಂಡೀಷನ್ ಟ್ರೂ. ಸೊ ಕಂಡೀಷನ್ ಟ್ರೂ ಇದ್ದಾಗ ಮತ್ತೆ ಲೂಪ್ ಒಳಗಡೆ ಬರ್ತದೆ. ಲೂಪ್ ಒಳಗಡೆ ಬಂದು ಸಮ್ ಈಕ್ವಲ್ ಟು ಸಮ್ ಪ್ಲಸ್ n. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಈ ಹಳೆಯ ವ್ಯಾಲ್ಯೂ ತೆಗೀರಿ. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಸಮ್
3. What is the value of n? 3. 3 plus 3 6. ಆ 6 ಎಲ್ಲಿ ಸ್ಟೋರ್ ಮಾಡತ್ತೀವಿ? ಸಮ್ ಒಳಗೆ. new value of sum is 6. 6 ಆಯ್ತು. So next n equal to n plus 1. So what is the value of n? n value ಎಷ್ಟು ಇಲ್ಲಿದೆ? 3. So 3 plus 1. 3 plus 1 is 4. 4 ಎಲ್ಲಿ ಸ್ಟೋರ್ ಮಾಡ್ತೀವಿ? n ದಾಗ ಸ್ಟೋರ್ ಮಾಡ್ತೀವಿ. So ಇದು 4. So ಮತ್ತಿಲ್ಲ ಕಂಡೀಷನ್ ಚೆಕ್ ಮಾಡ್ತೀವಿ. So n ವ್ಯಾಲ್ಯೂ ಎಷ್ಟು ಇವಾಗಿದ್ದು? 4. 4 ಬಂತು. 4 less than or equal to 3. 4 less than 3 ನೂ ಇಲ್ಲ, 4 equal to 3 ನೂ ಇಲ್ಲ. ಕಂಡೀಷನ್ ಫಾಲ್ಸ್ ಆಯ್ತು. 4 less than or equal to 3. 4 less than 3 ಕಂಡೀಷನ್ ಫಾಲ್ಸ್, 4 equal to 3 ಕಂಡೀಷನ್ ಫಾಲ್ಸ್. ಸೊ ಕಂಡೀಷನ್ ಫಾಲ್ಸ್ ಇದ್ದಾಗ ಲೂಪ್ ಒಳಗಡೆ ಹೋಗಂಗಿಲ್ಲ ಇವಾಗ. ಮತ್ತೆ ಇಲ್ಲಿ ಸಮ್ ಈಕ್ವಲ್ ಟು ಸಮ್ ಪ್ಲಸ್ ಏನ್ ಮಾಡಂಗಿಲ್ಲ. ಸೊ ಕಂಡೀಷನ್ ಫಾಲ್ಸ್ ಆದ್ರ ಎಲ್ಲಿ ಬರ್ತಿತ್ತು ಕಂಟ್ರೋಲ್? ಲೂಪ್ ಇಂದ ಹೊರಗಡೆ ಬರ್ತೈತಿ. ಇವಾಗ ಲೂಪ್ ರಿಪೀಟ್ ಆಗಂಗಿಲ್ಲ. ಸೊ ನೆಕ್ಸ್ಟ್ ಇಲ್ಲೇನ್ ಪ್ರಿಂಟ್ ಮಾಡತ್ತೀವಿ? ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಎಲ್ ಎನ್. ಇದು ಔಟ್ಪುಟ್ ಸ್ಟೇಟ್ಮೆಂಟ್. ಜಸ್ಟ್ ಲೈಕ್ ಪ್ರಿಂಟ್ ಎಫ್ ಅಂತ ಹೇಳಿ ಯೂಸ್ ಮಾಡ್ತಿರಲ್ಲ ಸಿ ಒಳಗೆ. ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಎಲ್ ಎನ್. ಇಲ್ಲಿ ಡಬಲ್ ಕೋಟ್ ಒಳಗಡೆ ಏನ್ ಬರಿತೀವಿ ಅದೇ ಬರುತ್ತೆ ಅಂತ ಹೇಳಿದ್ದೆ ನಾನು ಪ್ರೀವಿಯಸ್ ಕ್ಲಾಸಸ್ ಒಳಗೆ. ಡಬಲ್ ಕೋಟ್ ಒಳಗಡೆ ಏನ್ ಬರ್ತೀವಿ? ಇಲ್ಲೇ ಔಟ್ಪುಟ್ ಹೆಂಗ್ ಬರುತ್ತೆ ನೋಡಿ. ಔಟ್ಪುಟ್ ಡಬಲ್ ಕೋಟ್ ಒಳಗಡೆ ಹಿಂಗ್ ಬರೋದು ಸಮ್ ಈಕ್ವಲ್ ಟು ಆಸ್ ಇಟ್ ಇಸ್ ಹಂಗೆ ಬರ್ತದೆ. ಸೊ ಅದ್ರ ಜೊತೆ ಏನ್ ಕಾನ್ಕ್ಯಾಟೇಷನ್ ಮಾಡತ್ತೀವಿ, ಏನ್ ಜಾಯಿನ್ ಮಾಡತ್ತೀವಿ? ಸಮ್ ವ್ಯಾಲ್ಯೂ ಎಷ್ಟು ಇದು? 6. ಸೊ ಆ 6 ವ್ಯಾಲ್ಯೂ ಇಲ್ಲ ಜಾಯಿನ್ ಮಾಡಿ ಸಮ್ ಈಕ್ವಲ್ ಟು ಎಷ್ಟು ಬರ್ತಿಲ್ಲ? ಇದು 6 ಅಂತ ಹೇಳ್ಬೋದು. ಇದು ನಿಮ್ದು ಔಟ್ಪುಟ್ ನೋಡಿ. ಈ ಪ್ರೋಗ್ರಾಮ್ ಔಟ್ಪುಟ್ ಯಾವ ತರ ವರ್ಕ್ ಆಗುತ್ತೆ ಗೊತ್ತಾಯ್ತಲ್ಲ? ವೈಲ್ ಲೂಪ್. ಸೊ ಕಂಡೀಷನ್ ಫಾಲ್ಸ್ ಆಗೋವರೆಗೂ ಲೂಪ್ ರಿಪೀಟ್ ಆಗುತ್ತೆ. ಸೊ ಕಂಡೀಷನ್ ಟ್ರೂ ಇದ್ರೆ ಮತ್ತೆ ಲೂಪ್ ಒಳಗಡೆ ಹೋಗುತ್ತೆ, ಕಂಡೀಷನ್ ಟ್ರೂ ಇದ್ರೆ ಲೂಪ್ ಒಳಗಡೆ ಹೋಗುತ್ತೆ. ಸೊ ಎಲ್ಲಿವರೆಗೂ ಲೂಪ್ ರಿಪೀಟ್ ಆಗುತ್ತಾ ಇಲ್ಲ ಅಂತ ಬಂದು ಕಂಡೀಷನ್ ಫಾಲ್ಸ್ ಆಗೋದು. ಒಂದ್ಸಲ ಇಲ್ಲಿ ಕಂಡೀಷನ್ ಫಾಲ್ಸ್ ಆದ್ರ ಸೊ ಕಂಟ್ರೋಲ್ ಎಲ್ಲಿ ಬರ್ತೈತೆ? ಲೂಪ್ ಇಂದ ಹೊರಗಡೆ ಬರ್ತೈತೆ. ಸೊ ಇದು ವೈಲ್ ಲೂಪ್. ವೈಲ್ ಸ್ಟೇಟ್ಮೆಂಟ್ ಈ ತರ ಇತ್ತು. ಸೊ ನೆಕ್ಸ್ಟ್ ಇವಾಗ ಡೂ ವೈಲ್ ನೋಡಿ. ಸೊ ಆಮೇಲೆ ಇಲ್ಲಿ ವೈಲ್ ಇನ್ನೊಂದು ಹೆಸರು ಏನಂತ ಅಂದ್ರೆ ಇಲ್ಲ ಎಂಟ್ರಿ ಕಂಟ್ರೋಲ್ ಲೂಪ್ ಅಂತ ಕರೀತಾರೆ. ಸೊ ಅಲ್ಲ ಡೂ ವೈಲ್ಗೆ ಎಕ್ಸಿಟ್ ಕಂಟ್ರೋಲ್ ಲೂಪ್. ಎಂಟ್ರಿ ಕಂಟ್ರೋಲ್ ಫಸ್ಟ್ ಗೆ ಕಂಡೀಷನ್ ಚೆಕ್ ಮಾಡ್ತೀವಿ. ಸೊ ಕಂಡೀಷನ್ ಫಸ್ಟ್ ಗೆ ಚೆಕ್ ಮಾಡ್ತೀವಿ. ಸೊ ಟ್ರೂ ಇದ್ರೆ ಒಳಗೆ ಹೋಗ್ತೀವಿ, ಇಲ್ಲಾಂದ್ರೆ ಇಲ್ಲ. ಎಂಟ್ರಿ ಕಂಟ್ರೋಲ್. ಸೊ ಇಲ್ಲಿ ಸ್ಟಾರ್ಟಿಂಗ್ ಇಲ್ಲಿ ಕಂಡೀಷನ್ ಚೆಕ್ ಮಾಡಿ ಒಳಗಡೆ ಬಿಟ್ಬಿಡ್ತೀವಿ. ದಟ್ ಈಸ್ ಕಾಲ್ಡ್ ಆಸ್ ಎಂಟ್ರಿ ಕಂಟ್ರೋಲ್ ಲೂಪ್. ಸೊ ಕಂಡೀಷನ್ ಫಾಲ್ಸ್ ಆದ್ರೆ ಹೊರಗಡೆ, ಕಂಡೀಷನ್ ಟ್ರೂ ಆದಾಗ ಮಾತ್ರ ಲೂಪ್ ಒಳಗಡೆ ಹೋಗುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಎಂಟ್ರಿ ಕಂಟ್ರೋಲ್ಡ್ ಲೂಪ್. ವೈಲ್ ಲೂಪ್ is also called as entry controlled loop. So next you do while loop. So next statement is do while loop. Do while loop ಯಾವ ತರ do while statement ಅಂತಾರೆ ಅಥವಾ do while loop ಅಂತ ಹೇಳ್ತಾರೆ. ಸೊ ಯಾವ ತರ ಇಲ್ಲಿ ಎಕ್ಸಿಕ್ಯೂಟ್ ಆಗುತ್ತಾ, ಸೊ ಯಾವ ತರ ವರ್ಕ್ ಆಗುತ್ತೆ ನೋಡಲ್ಲ. ಸೊ you do first you statements. ಸೊ ಆಮೇಲೆ ಇಲ್ಲಿ ಕಂಡೀಷನ್ ಚೆಕ್ ಮಾಡಿ. ಸೊ do while statements ಇರ್ತಾವು. ಸೊ ಕಂಡೀಷನ್ ಚೆಕ್ ಮಾಡಿ. ಸೊ ಇಲ್ಲಿ ಕಂಡೀಷನ್ ಟ್ರೂ ಆದ್ರ ಮತ್ತೆ ಡೂ ಮಾಡಿದಂತ ಸ್ಟೇಟ್ಮೆಂಟ್ಸ್ ಮತ್ತೆ ಎಕ್ಸಿಕ್ಯೂಟ್ ಆಗ್ತವೆ. ಮತ್ತೆ ಕಂಡೀಷನ್ ಟ್ರೂ ಆದ್ರ ಡೂ ಮಾಡಿದಂತ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗ್ತಾವು. ಸೊ ನೆಕ್ಸ್ಟ್ ಮತ್ತಿಲ್ಲ ಈ ಡೂ ಒಳಗಡೆ ಇದ್ದಂತ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗಿಂದ ಮತ್ತೆ ಕಂಡೀಷನ್ ಚೆಕ್ ಮಾಡ್ತೀವಿ. ಮತ್ತೆ ಕಂಡೀಷನ್ ಟ್ರೂ ಇದ್ರ ಸೊ ಮತ್ತೆ ಇಲ್ಲಿ ಡೂ ಒಳಗಡೆ ಇದ್ದಂತ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗ್ತಾವ ಅಂತ ರಿಪೀಟ್ ಆಗ್ತಿರ್ತಾವ. ಸೊ ಎಲ್ಲಿವರೆಗೂ ಇಲ್ಲಿ ಡೂ ಒಳಗಡೆ ಇದ್ದಂತ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗ್ತಾವ ಅಂದ್ರ ಇಲ್ಲಿ ಕಂಡೀಷನ್ ಫಾಲ್ಸ್ ಆಗೋವರೆಗೂ. ಒಂದ್ಸಲ ಇಲ್ಲಿ ಕಂಡೀಷನ್ ಫಾಲ್ಸ್ ಆಯ್ತು ಅಂದ್ರ ಡೂ ಒಳಗಿದ್ದಂತ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗಂಗಿಲ್ಲ. ಗೊತ್ತಾಯ್ತು? ಸೊ ವೈಲ್ ಲೂಪ್ ಇದ್ದಂಗ ಇಲ್ಲ. ಕಂಡೀಷನ್ ಎಲ್ಲಿವರೆಗೂ ಟ್ರೂ ಇರ್ತೈತೆ ಅಲ್ಲಿವರೆಗೂ ಏನಾಗುತ್ತೋ ಡೂ ಒಳಗಡೆ ಇದ್ದಂತ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗುತ್ತೆ. ಗೊತ್ತಾಯ್ತು? ಸೊ ಇಲ್ಲಿ ನೋಡಿ ಫಸ್ಟ್ ಇದೊಂದು ಎಕ್ಸಾಂಪಲ್. ಕ್ಲಾಸ್ ಎ ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೇನ್ ಸ್ಟ್ರಿಂಗ್ ಆರ್ಗ್ಯುಮೆಂಟ್ಸ್. ಮೇನ್ ಫಂಕ್ಷನ್ ಈ ತರ ಇರುತ್ತಲ್ಲ. ಸೊ ನೀವೆಲ್ಲ ಇದ್ರೊಳಗಡೆ ಸಿ ಒಳಗಡೆ ಏನ್ ತೊಂದಿರಲ್ಲ, ಜಸ್ಟ್ ವಾಯ್ಡ್ ಮೇನ್ ಅಂತ ತೊಂದಿರಿ. ಜಾವ ಒಳಗಡೆ ನಾವು ಮೇನ್ ಫಂಕ್ಷನ್ ತಗೋಬೇಕಂದ್ರೆ ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೇನ್ ಸ್ಟ್ರಿಂಗ್ ಆರ್ಗ್ಯುಮೆಂಟ್ಸ್ ಅಂತ ಹೇಳಿ ತಗೋಬೇಕು. ಗೊತ್ತಾಯ್ತು? ಅದ್ರೊಳಗಡೆ ಏನ್ ತಗೊಂಡಿಲ್ಲ ಇಂಟ್ ಐ ಈಕ್ವಲ್ ಟು 5 ಅಂತ ಹೇಳ್ತಾರೆ. ಐ ವ್ಯಾಲ್ಯೂ ಎಷ್ಟು ತಗೊಂಡಿಲ್ಲ? 5 ಅಂತ ಹೇಳಿ ತಗೊಂಡು. ಗೊತ್ತಾಯ್ತು? ಸೊ ನೆಕ್ಸ್ಟ್ ಇಲ್ಲಿ ಡೂ. ಸೊ ಡೂ ಒಳಗಡೆ ಇಲ್ಲಿ ಬರ್ತೀವಿ. ಸೊ ಡೂ ಒಳಗಡೆ ಬಂದಿಲ್ಲ. ಇಲ್ಲಿ ಏನ್ ಮಾಡೋದು ನೋಡ್ರಿ, ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಎಲ್ ಎನ್ ಐ ವ್ಯಾಲ್ಯೂವನ್ನ ಪ್ರಿಂಟ್ ಮಾಡತ್ತೀವಿ. ಸೊ ಇಲ್ಲಿ ಐ ಈಕ್ವಲ್ ಟು ಐ ಅಂತ ಹೇಳಿ ಬರ್ದಿಲ್ಲ, ಡಬಲ್ ಕೋಟ್ ಒಳಗಡೆ ಐ ಈಕ್ವಲ್ ಟು ಬರ್ದಿಲ್ಲ. ಜಸ್ಟ್ ಇಲ್ಲಿ ಐ ಅಂತ ಹೇಳಿ ಬರ್ದ್ರ ಇದ್ರ ವ್ಯಾಲ್ಯೂ ಪ್ರಿಂಟ್ ಆಗುತ್ತೆ ಅಷ್ಟೇ. ನಾವ್ ಹಿಂಗ್ ಬರ್ದಿಲ್ಲ, ಇಲ್ಲಿ ಹೆಂಗ ಡಬಲ್ ಕೋಟ್ ಒಳಗಡೆ ಐ ಈಕ್ವಲ್ ಟು ಪ್ಲಸ್ ಐ ಅಂತ ಹೇಳಿ ಬರ್ದಿಲ್ಲ. ಸೊ ಇಲ್ಲಿ ಹೆಂಗಿದ್ರಪ್ಪ ಅಂದ್ರೆ ಐ ಈಕ್ವಲ್ ಟು ವ್ಯಾಲ್ಯೂ ಬರ್ದಿದ್ವಿ. ಇಲ್ಲಿ ಎಷ್ಟು ಇರ್ತದೆ ನೋಡು, 1 2 3 ಬರ್ದಿದ್ವಿ.
ಐ ಈಕ್ವಲ್ ಟು ಅಂತೇಳಿ. ಸೊ ಇಲ್ಲೇ ನಾವೀಗ ಜಸ್ಟ್ ಐ ಬರ್ದ್ವಿ ಅಂತ ತಿಳ್ಕೊಳ್ರಿ. ಸೊ ಜಸ್ಟ್ ಇಲ್ಲೇ ಐ ಅಂತ ಇದ್ರ ವ್ಯಾಲ್ಯೂ ಪ್ರಿಂಟ್ ಆಗುತ್ತೆ ಬರೀ ಐ ವ್ಯಾಲ್ಯೂ ಎಷ್ಟು 1 2 3 ಐ ಈಕ್ವಲ್ ಅಂತ ಬರಂಗಿಲ್ಲ, ಜಸ್ಟ್ ಈ ವ್ಯಾಲ್ಯೂ ಏನಿರ್ತವೆ ಲಾಸ್ಟಿಗೆ ಅವಷ್ಟೇ ಪ್ರಿಂಟ್ ಆಗುತ್ತೆ. ಗೊತ್ತಾಯ್ತು. ಸೊ ಇಲ್ಲಿ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಎಲ್ ಎನ್ ಐ ವ್ಯಾಲ್ಯೂ ಎಷ್ಟಿತ್ತಪ್ಪ ಇಲ್ಲ ನಮ್ದು ಔಟ್ಪುಟ್ ನೋಡ್ರಿ, ಇದು ಔಟ್ಪುಟ್ ಇದು. ಸೊ ಔಟ್ಪುಟ್ ಈ ಕಡೆ ಬರ್ತೀನಿ ಔಟ್ಪುಟ್. ಗೊತ್ತಾಯ್ತು. ಸೊ ಇದು ಇಲ್ಲಿ ಐ ವ್ಯಾಲ್ಯೂ ಇದು, ಐ ವ್ಯಾಲ್ಯೂ ಎಷ್ಟಿತ್ತು ಇದು 5 ಅಂತ ಐತಿ ಫಸ್ಟ್. ಗೊತ್ತಾಯ್ತು. ಸೊ ಅದ್ರಲ್ಲಿ ಐ ವ್ಯಾಲ್ಯೂ 5 ಅಂತ ಐತಿ. ಡೂ ಒಳಗಡೆ ಬಂದಿವಿ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಐ ವ್ಯಾಲ್ಯೂ ಅನ್ನ ಪ್ರಿಂಟ್ ಮಾಡುತ್ತೆ. ಐ ವ್ಯಾಲ್ಯೂ ಎಷ್ಟಿತ್ತಿಲ್ಲ 5 ಅನ್ನ ಪ್ರಿಂಟ್ ಮಾಡಿ 5 ಪ್ರಿಂಟ್ ಆಯ್ತು. ನೆಕ್ಸ್ಟ್ ಐ ಪ್ಲಸ್ ಪ್ಲಸ್ ಅಂದ್ರೆ ಐ ವ್ಯಾಲ್ಯೂ ಒಂದು ಇನ್ಕ್ರಿಮೆಂಟ್ ಆದಂಗ. ಐ ವ್ಯಾಲ್ಯೂ ಎಷ್ಟಿತ್ತಿಲ್ಲ 5 ಆಯ್ತು. ಸೊ ಎಷ್ಟಾಯ್ತು ಇವಾಗ ಇನ್ಕ್ರಿಮೆಂಟ್ ಮಾಡಿದಾಗ 6 ಆಯ್ತು. 6 ಆಯ್ತು. ಇಲ್ಲಿ ಬರ್ತೀವಿ ಇವಾಗ ಈ ಡೂ ಒಳಗಡೆ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆದ್ಮೇಲೆ ನೆಕ್ಸ್ಟ್ ಕಂಡೀಷನ್ ಚೆಕ್ ಮಾಡ್ತೀವಿ. ಸೊ ಕಂಡೀಷನ್ ಟ್ರೂ ಇದ್ರ ಮತ್ತೆ ಡೂ ದಾಗ ಇದ್ದಂತ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗ್ತವೆ. ಕಂಡೀಷನ್ ಏನೈತಿ ನೋಡಿಲ್ಲ, ವೈಲ್ ಐ ಲೆಸ್ ದೆನ್ ಆರ್ ಈಕ್ವಲ್ ಟು 10. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಐ? 6 ಲೆಸ್ ದೆನ್ ಆರ್ ಈಕ್ವಲ್ ಟು 10. ಎಸ್ 6 ಈಸ್ ಲೆಸ್ ದೆನ್ 10. ಹೌದಲ್ಲ, 6 ಈಸ್ ಲೆಸ್ ದೆನ್ 10. ಸೊ ಇಲ್ಲಿ ಕಂಡೀಷನ್ ಟ್ರೂ ಆದಾಗ ಮತ್ತೇನಾಗಿತ್ತ ಡೂ ಒಳಗಡೆ ಇದ್ದಂತ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗುತ್ತೆ. ಕಂಡೀಷನ್ ಟ್ರೂ ಆಯ್ತು, ಡೂ ಒಳಗಡೆ ಇದ್ದಂತ ಸ್ಟೇಟ್ಮೆಂಟ್ಸ್ ಏನಿಲ್ಲ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಎಲ್ ಐ ವ್ಯಾಲ್ಯೂ ಎಷ್ಟಿತ್ತಪ್ಪ ಈಗ 6. ಆ 6 ಇಲ್ಲೇ ಔಟ್ಪುಟ್ ದಾಗ ಬಂದಿದೆ. ಸೊ ನೆಕ್ಸ್ಟ್ 6 ಆಗಿದೆ ಐ ಪ್ಲಸ್ ಪ್ಲಸ್ ಒಂದು ವ್ಯಾಲ್ಯೂ ಇನ್ಕ್ರಿಮೆಂಟ್ ಮಾಡಿದ್ವಿ. ಐ ಎಷ್ಟಿತ್ತು 6 ಇತ್ತು, ಇವಾಗ ಎಷ್ಟಾಯ್ತು 7. ಮತ್ತೆ ಇವಾಗ ಕಂಡೀಷನ್ ಚೆಕ್ ಮಾಡ್ತೀವಿ. ಐ ವ್ಯಾಲ್ಯೂ ಎಷ್ಟಿತ್ತು ಇವಾಗ 7 ಲೆಸ್ ದೆನ್ 10. ಎಸ್ ಕಂಡೀಷನ್ ಟ್ರೂ. ಸೊ ಕಂಡೀಷನ್ ಟ್ರೂ ಅಂತಂದ್ರೆ ಮತ್ತೆ ಡೂ ದಾಗ ಇದ್ದಂತ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗ್ತವೆ. ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಐ ವ್ಯಾಲ್ಯೂ ಎಷ್ಟಾಯ್ತು ಇದು 7 ಪ್ರಿಂಟ್ ಮಾಡಿದ್ವಿ. ಸೊ ನೆಕ್ಸ್ಟ್ ಐ ವ್ಯಾಲ್ಯೂ ಇನ್ಕ್ರಿಮೆಂಟ್ ಮಾಡಿದ್ವಿ. ಐ ಪ್ಲಸ್ ಪ್ಲಸ್ 7 ಇದ್ದು ಎಷ್ಟಾಯ್ತು ಇದು 8 ಆಯ್ತು. 8 ಆಯ್ತಾ. ಸೊ ಮತ್ತೆ ಈ ಕಂಡೀಷನ್ ಚೆಕ್ ಮಾಡ್ತೀವಿ. ಐ ವ್ಯಾಲ್ಯೂ ಎಷ್ಟೈತಿ ಇವಾಗ ಇದು 8. ಐ ಲೆಸ್ ದೆನ್ ಆರ್ ಈಕ್ವಲ್ ಟು 10 ಐತಿಲ್ಲ 8 ಲೆಸ್ ದೆನ್ ಆರ್ ಈಕ್ವಲ್ ಟು 10. ಎಸ್ 8 ಈಸ್ ಲೆಸ್ ದೆನ್ 10. ಕಂಡೀಷನ್ ಟ್ರೂ ಇದ್ದಾಗ ಮತ್ತೆ ಡೂ ದಾಗ ಇದ್ದಂತ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗ್ತವೆ. ಏನೈತಿಲ್ಲ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಐ ವ್ಯಾಲ್ಯೂ ಪ್ರಿಂಟ್ ಮಾಡತ್ತೀವಿ. ಐ ವ್ಯಾಲ್ಯೂ ಎಷ್ಟೈತಿ ಇದು 8. ಸೊ 8 ಆಯ್ತಾ. ಮತ್ತೆ ಐ ವ್ಯಾಲ್ಯೂ ಇನ್ಕ್ರಿಮೆಂಟ್ ಮಾಡ್ತೀವಿ. ಸೊ ಐ ವ್ಯಾಲ್ಯೂ 8 ಇತ್ತು, ಐ ಪ್ಲಸ್ ಪ್ಲಸ್ ಅಂದ್ರೆ ಎಷ್ಟಾಯ್ತು ಇವಾಗ 9. ಸೊ ಮತ್ತೆ ಕಂಡೀಷನ್ ಚೆಕ್ ಮಾಡ್ತೀವಿ. ಐ ವ್ಯಾಲ್ಯೂ ಎಷ್ಟು ಬಂದಿತ್ತು ಇವಾಗ 9 ಲೆಸ್ ದೆನ್ ಆರ್ ಈಕ್ವಲ್ ಟು 10. ಎಸ್ ಕಂಡೀಷನ್ ಟ್ರೂ 9 ಲೆಸ್ ದೆನ್ 10. ಕಂಡೀಷನ್ ಟ್ರೂ ಮತ್ತೆ ಡೂ ದಾಗ ಇದ್ದಂತ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗ್ತಾವೆ. ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಐ ವ್ಯಾಲ್ಯೂ ಎಷ್ಟಿದೆ 9. ಸೊ 9 ಇಲ್ಲೇ ಪ್ರಿಂಟ್ ಆಯ್ತು. ಸೊ ಮತ್ತೆ ಇಲ್ಲಿ ಐ ಪ್ಲಸ್ ಪ್ಲಸ್ ಇನ್ಕ್ರಿಮೆಂಟ್ ಆಯ್ತು ಐ ವ್ಯಾಲ್ಯೂ. ಸೊ ಇಲ್ಲ 9 ಇಂದ ಎಷ್ಟಾಯ್ತು 10. ಸೊ ನೆಕ್ಸ್ಟ್ ಕಂಡೀಷನ್ ಚೆಕ್ ಮಾಡ್ತೀವಿ ಮತ್ತೆ. ಸೊ ಇಲ್ಲ ಎಷ್ಟಾಯ್ತು ಇದು 10. ಸೊ 10 ಲೆಸ್ ದೆನ್ ಆರ್ ಈಕ್ವಲ್ ಟು 10 ಕಂಡೀಷನ್ ಟ್ರೂ. ಸೊ ಕಂಡೀಷನ್ ಟ್ರೂ ಆದಾಗ ಮತ್ತೇನಾಗುತ್ತೆ 10 ಈಕ್ವಲ್ ಟು 10 ಇದನ್ನು ಕಂಡೀಷನ್ ಟ್ರೂ ಆದಾಗ ಮತ್ತೆ ಡೂ ದಾಗ ಇದ್ದಂತ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗುತ್ತೆ. ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಐ ವ್ಯಾಲ್ಯೂ ಎಷ್ಟೈತೆ 10 ಪ್ರಿಂಟ್ ಆಯ್ತು.